ಜೈ ಹಿಂದ್. ಇವತ್ತು ನಾವು IAS ಬಿಗಿನರ್ಸ್ ಸ್ಟಡಿ ಬಗ್ಗೆ ಮಾತಾಡ್ತಿದ್ವಿ. ಅಂದರೆ ಈಗ IAS ಅಲ್ಲಿ ಸ್ಟಾರ್ಟಿಂಗಲ್ಲಿ ಯಾವುದ್ರ ಬಗ್ಗೆ ಸ್ಟಡಿ ಮಾಡಬೇಕು, ಹೇಗೆ ಸ್ಟಾರ್ಟ್ ಮಾಡಬೇಕು, ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಯಾವ ಸಬ್ಜೆಕ್ಟ್ ಬಗ್ಗೆ ಸ್ಟಾರ್ಟ್ ಮಾಡಬೇಕು ಅಂತ ನಾವು ಮಾತಾಡ್ತಾ ಇದ್ವಿ. ಓಕೆ, ಇದು ಆಲ್ಮೋಸ್ಟ್ ಯಾವ ಟಾಪ್ ಸ್ಟೂಡೆಂಟ್ಸ್ ಇದ್ದಾರಲ್ಲ IAS ಅಲ್ಲಿ ಅಂಥ ವಿದ್ಯಾರ್ಥಿಗಳು ಫಾಲೋ ಮಾಡಿರುವಂಥ ಒಂದು ಸ್ಟ್ರಕ್ಚರ್ ಇದೆ. ಸೊ ಇದನ್ನು ನೋಡೋಣ. ನಾನು ಕೂಡ ಇದಕ್ಕೆ 4 ವರ್ಷ ನಾನು ಪ್ರಾಕ್ಟೀಸ್ ಮಾಡೀನಿ. ಅಂದರೆ 4 ವರ್ಷ ನಾನು ತಯಾರಿ ಮಾಡ್ಕೊಂಡಿದ್ದೀನಿ. ನಂದು ಪ್ರಿಲಿಮ್ಸ್ ಕ್ಲಿಯರ್ ಆಗಿತ್ತು, ಆದರೆ ನಾನು ಮೇನ್ಸ್ ಕ್ಲಿಯರ್ ಮಾಡೋಕ್ಕಾಗಿಲ್ಲ ಫಸ್ಟ್ ಅಟೆಂಪ್ಟಲ್ಲಿ. ನಾನು ಸೆಕೆಂಡ್ ಥರ್ಡ್ ಅಟೆಂಪ್ಟ್ ನಾನು ಟ್ರೈ ಮಾಡಿಲ್ಲ. ಓಕೆ, ಕೆಲವು ಐ ಹ್ಯಾಡ್ ಸಮ್ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್, ಸೊ ಐ ಡಿಂಟ್ ಕಂಟಿನ್ಯೂ. ಪ್ರಾಬಬ್ಲಿ ಐ ಕುಡ್ ಹ್ಯಾವ್ ಕ್ಲಿಯರ್ಡ್ ಇಟ್ ಇಫ್ ಐ ಟ್ರೈಡ್. ಓಕೆ, ಸೊ ಅಟ್ಲೀಸ್ಟ್ ಮುಂದೆ ಬರುವಂಥ ಯಾವ ವಿದ್ಯಾರ್ಥಿಗಳು ಅಟ್ಲೀಸ್ಟ್ ಗೊತ್ತಾಗಬೇಕು ಹೇಗೆ ಅಂತ. ಇದು ಒಳಗಡೆ 2 ಥರದ ವಿದ್ಯಾರ್ಥಿಗಳು ಡಿವೈಡ್ ಆಗ್ತಾರೆ. ನಾನಿವಾಗ ಬಿಗಿನಿಂಗಲ್ಲಿ ಇರುವಂಥ ವಿದ್ಯಾರ್ಥಿಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ನೀವು ಗ್ರ್ಯಾಜುಯೇಷನ್ ಲಾಸ್ಟ್ ಇಯರ್ಲಿದ್ದರೆ ಸ್ವಲ್ಪ ಕಾಂಪ್ಲಿಕೇಟ್. ಓಕೆ, ಸೊ ನೀವು PUC ಯಲ್ಲಿದ್ದೀರಾ ಅಥವಾ 10th ಅಲ್ಲಿದ್ದೀರಾ ಅಥವಾ ಈವನ್ ಗ್ರ್ಯಾಜುಯೇಷನ್ ಫಸ್ಟ್ ಇಯರಲ್ಲಿದ್ದರೂ ಕೂಡ ನಿಮ್ಗೆ ತುಂಬ ಯೂಸ್ ಆಗುತ್ತೆ ಇದು. ಓಕೆ, ಸೊ ನೋಡೋಣ. ಇದು ಒಳಗಡೆ ಈ ಒಂದು 10 ಪಾಯಿಂಟ್ ಇವೆಲ್ಲ ತುಂಬ ಇಂಪಾರ್ಟೆಂಟ್. ಇದೆಲ್ಲ ತುಂಬ ಬೇಸಿಕ್ ಆಗಿರುವಂಥ ವಿಷಯಗಳು. ಇದ್ರ ಬಗ್ಗೆ ನಿಮ್ಗೊಂದು ಒಳ್ಳೆ ನಾಲೆಜ್ ಇರಬೇಕು, ಇದ್ರ ಬಗ್ಗೆ ಪೂರ್ತಿ ಪ್ರಾಕ್ಟೀಸ್ ಇರಬೇಕು. ಓಕೆ, ಮೊದಲನೇದು ಕರೆಂಟ್ ಅಫೇರ್ಸ್. ಓಕೆ, ನೋಡಿ, ಬಿಗಿನಿಂಗಲ್ಲಿದ್ದೀರಾ, ನಿಮ್ಗೆ ಯಾವುದೇ ನಾಲೆಜ್ ಇಲ್ಲ, ಇದು ಕರೆಂಟ್ ಅಫೇರ್ಸ್ ತುಂಬ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಇನ್ ಯುವರ್ ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ 2 ಎಕ್ಸಾಮಲ್ಲಿ ಬರುತ್ತೆ. ನೋಡಿ, ಕರೆಂಟ್ ಅಫೇರ್ ಅಂದರೆ ನಾವು ಡೈಲಿ ಏನು ಮಾಡಿ ನ್ಯೂಸ್ ಪೇಪರ್ ತೊಗೊಳ್ಳಿ ಅಥವಾ ಮ್ಯಾಗ್ಝಿನ್ಸ್ ಕೂಡ ಓದ್ಬೋದು. ತುಂಬ ಮ್ಯಾಗ್ಝಿನ್ಸ್ ಬರುತ್ತೆ, ಎಲ್ಲ ಫಾಲೋ ಮಾಡೋಕ್ಕೆ ಹೋಗಬೇಡಿ, ಯಾವುದಾದ್ರು ಒಂದನ್ನು ಫಾಲೋ ಮಾಡಿ. ಓಕೆ, ಎಲ್ಲ ಮ್ಯಾಗ್ಝಿನ್ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಸೊ ಒಂದು ಮ್ಯಾಗ್ಝಿನನ್ನೇ ನೀವು ಮತ್ತೆ ರಿಪೀಟೆಡ್ ಓದಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಂಥ ಪ್ರಯತ್ನ ಮಾಡಿ. ಏನಿದು ಕರೆಂಟ್ ಅಫೇರ್ಸಲ್ಲಿ ನ್ಯೂಸ್ ಬಗ್ಗೆ ತುಂಬ ಕಾನ್ಸಂಟ್ರೇಟ್ ಮಾಡಿ. ಡೈಲಿ ನೀವು ನ್ಯೂಸಲ್ಲಿ ಏನು ಬರ್ತಿದೆ ಅಂತ ಓದೋಕ್ಕೆ ಹ್ಯಾಬಿಟ್ ತಗೊಳ್ಳಿ. ಬೆಳಿಗ್ಗೆ 1 ಅಥವಾ 1.5 ಅವರ್ ಮಾತ್ರ ಓದಬೇಕು. ಜಾಸ್ತಿ ಓದ್ರೂ ಕೂಡ ಅದು ನೆಗೆಟಿವ್ ಮಾರ್ಕ್ ಆಗುತ್ತೆ, ನೆಗೆಟಿವ್ ಎಫೆಕ್ಟ್ ಆಗುತ್ತೆ. ಇನ್ನೊಂದು, ಕರೆಂಟ್ ಅಫೇರ್ ಬಗ್ಗೆ ಕ್ವಶನ್ ಕೇಳ್ತಾನೆ, ಲಾಸ್ಟ್ 1 ಇಯರ್ ಬಗ್ಗೆನೇ ಕೇಳ್ತಾನೆ. ಆದರೆ ನೀವು ಅಟ್ಲೀಸ್ಟ್ 2 to 3 ಇಂದ ಪ್ರಾಕ್ಟೀಸ್ ಮಾಡ್ಕೊಳ್ಳೋಕ್ಕೆ ಅಭ್ಯಾಸ ಮಾಡಬೇಕು. ಯಾಕೆಂದರೆ ಸಡನ್ನಾಗಿ 1 ವರ್ಷದಿಂದ ನೀವು ನ್ಯೂಸ್ ಪೇಪರ್ ಓದೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಮ್ಗೇನೂ ಅರ್ಥ ಆಗೋದಿಲ್ಲ. ಮುಂಚೆನೇ ನೀವು ನಾಲೆಜ್ ಇರಬೇಕು, ಗೊತ್ತಿರಬೇಕು ಏನು ನಡೀತಿದೆ ಅಂತ. ಓಕೆ, ಸೊ ಬೇಸಿಕ್ ನಾಲೆಜ್ ಇದ್ದಾಗ ನೀವು ಡೈರೆಕ್ಟಾಗಿ ಬಂದು ಅದ್ರ ಬಗ್ಗೆ ಸ್ಟಡಿ ಮಾಡಿದಾಗ ಗೊತ್ತಾಗುತ್ತೆ ಏನು ನಡೀತಿದೆ ಅಂತ. ನೀವು ಡೈರೆಕ್ಟಾಗಿ ಮೇನ್ ಚೀಸ್ ಓದೋಕ್ಕೆ ಹೋದರೆ ಗೊತ್ತಾಗೋದಿಲ್ಲ. ಈ ಕರೆಂಟ್ ಅಫೇರ್ಸ್ ಒಳಗೆ ಯಾವ ಥರ ಕ್ವಶನ್ ಬರುತ್ತೆ ಅಂದರೆ ನ್ಯಾಷನಲ್, ಇಂಟರ್ನ್ಯಾಷನಲ್, ಡೊಮೆಸ್ಟಿಕ್ ಬಗ್ಗೆ ಕೂಡ ಕ್ವಶನ್ ಬರುತ್ತೆ. ಸೋಷಿಯಾಲಜಿ ಬಗ್ಗೆ ಕ್ವಶನ್ಗಳಿರುತ್ತೆ. ಕ್ವಶನ್ ಯಾವ ಥರ ಇರುತ್ತೆ ಅಂದರೆ, ವೈ ಇಂಡಿಯಾ ವಾಂಟ್ಸ್ ಟು ಆಕ್ಯುಪೈ POK. ನಿಮ್ಗೆ ಇದು ಒಳಗಡೆ ಒಂದು ನ್ಯೂಸ್ ಕೊಡ್ತೀನಿ, ಇಂಡಿಯಾ ವಾಂಟ್ಸ್ ಟು ಆಕ್ಯುಪೈ ದ POK ಅಂತ. ಈ POK ಅಂದರೆ ಏನು ಅಂತ ನಿಮ್ಗೆ ಗೊತ್ತಿಲ್ಲ. ಓಕೆ, ನಿಮ್ಗೆ ಗೊತ್ತಾಗ್ಬೋದು ಇಂಡಿಯಾ ವಾಂಟ್ಸ್ ಟು ಆಕ್ಯುಪೈ. ಬಟ್ ಆದರೆ ನೀವೇನು ಮಾಡಬೇಕಂದ್ರೆ ಆ ನ್ಯೂಸನ್ನು ಕಲೆಕ್ಟ್ ಮಾಡ್ಕೋಬೇಕು. ಓಕೆ, ನೋಟ್ ಮಾಡ್ಕೋಬೇಕು, ಅದ್ರ ಬಗ್ಗೆ ಡೀಪಾಗಿ ಸ್ಟಡಿ ಮಾಡಬೇಕು. ಈ POK ಯಾರು ಕಬ್ಜಾ ಮಾಡಿದ್ರು, ಹೇಗಾಯಿತು, ಪಾಕಿಸ್ತಾನ ಯಾಕೆ ತನ್ನ ಕಬ್ಜಾದಲ್ಲಿ ಇಟ್ಕೊಂಡಿದೆ, ಅದು ನಮ್ಮ ದೇಶದ ಭಾಗ ಇದ್ದರೂ ಕೂಡ ಅವ್ರ ಹತ್ರ ಯಾಕಿದೆ, ಇದ್ರ ಹಿಂದೆ ಏನು ಘಟನೆ ಇದೆ, ಇದು ಎಷ್ಟು ವರ್ಷದಿಂದ ಇದೆ, ಇದು ಯಾವಾಗ, ಇದ್ರ ಬಗ್ಗೆ ಪೂರ್ತಿ ತಿಳ್ಕೋಬೇಕು. ಓಕೆ, ದಟ್ ಈಸ್ ವಾಟ್ ಯು ನೀಡ್ ಟು ಸ್ಟಡಿ. ಸೊ ಈ ಕರೆಂಟ್ ಅಫೇರ್ ಬಗ್ಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಓಕೆ, ಕರೆಂಟ್ ಅಫೇರ್ಸ್ ತುಂಬ ಇಂಪಾರ್ಟೆಂಟ್ ಇದೆ. ಪ್ರಿಲಿಮ್ಸ್, ಮೇನ್ಸ್ 2 ಎಕ್ಸಾಮಲ್ಲಿ ಇದ್ರ ಬಗ್ಗೆ ಕ್ವಶನ್ ಕೇಳ್ತಾನೆ. ಇದ್ರ ಬಗ್ಗೆ ನಾಲೆಜ್ ಇರಬೇಕು. ಇನ್ನು ನೋಡಿ, ಇದು 10th ಇರೋ ವಿದ್ಯಾರ್ಥಿಗಳಿಗೆ ಓಕೆ ಪರವಾಗಿಲ್ಲ. ಓಕೆ, ನೀವು ಹ್ಯಾಬಿಟ್ ಹಾಕೊಳ್ಳಿ. PUC ಇದ್ರೂ ಓಕೆ. ಗ್ರ್ಯಾಜುಯೇಷನಲ್ಲಿರೋ ವಿದ್ಯಾರ್ಥಿಗಳು ತುಂಬ ಇಂಪಾರ್ಟೆಂಟ್ ಇದೆ. ನೀವು ಫೈನಲ್ ಇದಕ್ಕೆ ನೀವು 1 ವರ್ಷ 2 ವರ್ಷದಿಂದ ಸ್ಟಡಿ ಸ್ಟಾರ್ಟ್ ಮಾಡಿದ್ರು ಕೂಡ ಓಕೆ, ನೋ ಪ್ರಾಬ್ಲಮ್. ಓಕೆ, ಕಳೆದ 2 ವರ್ಷಗಳಿಂದ ನೀವು ಸ್ಟಡಿ ಮಾಡ್ತಾ ಇದ್ದೀರಿ ಅಂದರೂ ಕೂಡ ಓಕೆ, ಆರಾಮಾಗಿ ನೀವು ಕ್ಲಿಯರ್ ಮಾಡ್ಬೋದು, ದೊಡ್ಡ ವಿಷಯ ಅಲ್ಲ. ಆದರೆ ಇದಕ್ಕೆ ತುಂಬ ಡೀಪ್ ಆಗಿರೋಂಥ ನಾಲೆಜ್ ಬೇಕು. ಓಕೆ, ತಿಳ್ಕೊಳ್ಳಿ. 2ನೇದು ಆನ್ಸರ್ ರೈಟಿಂಗ್, ತುಂಬ ಇಂಪಾರ್ಟೆಂಟ್ ಇರುವಂಥ ವಿಷಯ. ಯಾವುದೇ ಟಾಪ್ ವಿದ್ಯಾರ್ಥಿಗಳಿದ್ದಾರಲ್ಲ ಅವರು ಕೂಡ ಇದನ್ನ ತುಂಬ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದರೆ. ಆನ್ಸರ್ ರೈಟಿಂಗ್ ಅಂದರೆ ನೀವೇನು ಮಾಡಿ, IAS ಪೇಪರ್ಗಳನ್ನು ಕಲೆಕ್ಟ್ ಮಾಡ್ಕೊಳ್ಳಿ, ಎಕ್ಸಾಮ್ ಪೇಪರ್ನ ಕಳೆದು 2-3 ವರ್ಷಗಳಿಂದ ಅವುಗಳನ್ನ ನೀವು ಪ್ರಾಕ್ಟೀಸ್ ಮಾಡಿ ಬರೆಯೋಕ್ಕೆ. ಡೈಲಿ ಬರೆದ್ಬಿಟ್ಟು ಹೆಂಗಂದರೆ ನೀವು ಡೈಲಿ ಆನ್ಸರ್ಗಳನ್ನು ನೀವು ಡೈಲಿ ಬರೆಯುವಂಥ ಪ್ರಾಕ್ಟೀಸ್ ತುಂಬ ಇಂಪಾರ್ಟೆಂಟ್. ಯಾಕಂದರೆ ನೀವು ಚೆನ್ನಾಗಿ ಓದಿದ್ದೀರಾ, ನೀವು ಬರೆಯುವಂಥ ಕೆಪಾಸಿಟಿ ನಿಮ್ಮ ಹತ್ರ ಇಲ್ಲ ಅಂದರೆ ಅದು ವೇಸ್ಟ್. ಓಕೆ, ನೀವು ಯೂಶ್ವಲಿ ನೀವು ಡೆಫಿನೆಟ್ಲಿ ಫೇಲ್ ಆಗಿಬಿಡ್ತೀರ. ಓಕೆ, ಸೊ ಆನ್ಸರ್ ರೈಟಿಂಗ್ ತುಂಬ ಇಂಪಾರ್ಟೆಂಟ್. ಆ ಒಂದು ಪೇಪರ್ಗಳನ್ನು ಕಲೆಕ್ಟ್ ಮಾಡ್ಕೊಂಬಿಟ್ಟು ಅದನ್ನು ನೀವು ಎಲ್ಲ ಓದಿದ ಮೇಲೆ ಆ ಪೇಪರ್ ಬಿಡಿಸೋಕ್ಕೆ ನೀವು ಎಷ್ಟು ಕೆಪಾಸಿಟಿ ಇದೆ ನಿಮ್ಮ ಹತ್ರ, ಎಷ್ಟು ಗಂಟೆ ಒಳಗಡೆ ಪೇಪರ್ನ ಬಿಡಿಸ್ಬೋದು ಅಂತ ನೀವೇನು ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಕೆಪಾಸಿಟಿ ಎಷ್ಟಿದೆ ಅಂತ. 2ನೇದು, ನಿಮಗೆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಾಗುತ್ತೆ, ನಿಮ್ಗೆ ನಂಬಿಕೆ ಕೂಡ ಹೆಚ್ಚಾಗುತ್ತೆ. ಇದು ತುಂಬ ಇಂಪಾರ್ಟೆಂಟ್. ಹ್ಯಾಂಡ್ ರೈಟಿಂಗ್, ಯಾಕಂದರೆ ಮೇನ್ಸ್ ಎಕ್ಸಾಮಲ್ಲಿ ಪೂರ್ತಿಗೆ ಹ್ಯಾಂಡ್ ರೈಟಿಂಗ್ ಇರುತ್ತೆ. ಸೊ ನಿಮಗೆ ಕರೆಕ್ಟ್ ಸ್ಟ್ರಕ್ಚರ್ಲಿ ಬರೆಯುವಂಥ ಒಂದು ಪ್ರಾಕ್ಟೀಸ್ ಮಾಡಬೇಕು ನೀವು. ತುಂಬ ಇಂಪಾರ್ಟೆಂಟ್ ಇದೆ ಆನ್ಸರ್ ರೈಟಿಂಗ್ ಬಗ್ಗೆ. ಇದ್ರ ಬಗ್ಗೆ ಇನ್ನೂ ರಿಸರ್ಚ್ ಮಾಡಿ ನಿಮ್ಗೆ ಏನೋ ಡೌಟ್ಸ್ ಇದ್ದರೆ ಓಕೆ, ನಾನು ಇದ್ರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಂದರೆ ನಾನು ಕೊಡ್ತೀನಿ. ಎಸ್ಸೆ ರೈಟಿಂಗ್ ಕೂಡ ತುಂಬ ಇಂಪಾರ್ಟೆಂಟ್ ಇದೆ. ಎಸ್ಸೆ ನೋಡಿ,
ಕ್ವಶನ್ ಪೇಪರಲ್ಲಿ 2 ಕ್ವಶನ್ ಬರುತ್ತೆ ಎಸ್ ಬಗ್ಗೆ ಬರೀಬೋದು ಅಂತ. ಅವನು ಯಾವುದ್ರ ಬಗ್ಗೆ ಬೇಕಾದರೂ ಕೇಳ್ಬೋದು. ಎಕ್ಸಾಂಪಲ್, ಹೌ ದ ರಿಲೇಷನ್ಶಿಪ್ ಈಸ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಚೈನಾ ಅಂತ ಕೇಳ್ಬೋದು. ಹೌ ರಿಲೇಷನ್ಶಿಪ್ ಈಸ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ರಷ್ಯಾ ಅಂತ ಕೇಳ್ಬೋದು. ಯಾವುದೇ ಒಂದು ನ್ಯಾಷನಲ್ ಇಂಟರ್ನ್ಯಾಷನಲ್ ಬಗ್ಗೆ ಕೇಳ್ಬೋದು, ಡೊಮೆಸ್ಟಿಕ್ ಬಗ್ಗೆ ಕೇಳ್ಬೋದು, ಇದು ಯಾವುದೇ ಒಂದು ಕಮಿಟಿ ಬಗ್ಗೆ ಕೇಳ್ಬೋದು. ಎಸ್ಸೆ ರೈಟಿಂಗ್ ಜಾಸ್ತಿ ಇದ್ರ ಮೇಲೆ ಫೋಕಸ್ ಮಾಡಿ ಕಾನ್ಸಂಟ್ರೇಟ್ ಮಾಡಿ. ಎಸ್ಸೆ ರೈಟಿಂಗ್ ಹೆಂಗೆ ಪ್ರಾಕ್ಟೀಸ್ ಮಾಡಬೇಕಂದ್ರೆ, ಒಂದು ಗ್ರಾಮೆಟಿಕಲಾಗಿ ಕರೆಕ್ಟಾಗಿರಬೇಕು. ಯಾಕಂದರೆ ಇಂಗ್ಲೀಷ್ ಕ್ವಶನ್ ಪೇಪರ್ ಇರುತ್ತೆ, ಅವ್ರು ಕಾನ್ಸಂಟ್ರೇಟ್ ಎಲ್ಲ ಕ್ವಶನಲ್ಲಿಯೂ ನಿಮ್ಮ ಗ್ರಾಮೆಟಿಕಲಾಗಿ ನೋಡಲ್ಲ, ಆದರೆ ಇದು ಒಳಗಡೆ ನೋಡ್ತಾರೆ ಡೆಫಿನೆಟಾಗಿ. ಮೊದಲನೇದು. ಎರಡನೇದು, ಓಪನಿಂಗ್ ಸ್ಕ್ರಿಪ್ಟ್ ಹೇಗಿರಬೇಕು ಅಂದರೆ ಮಿಡಲಲ್ಲಿ ಬಾಡಿ ಸ್ಟ್ರಕ್ಚರ್ ಹೇಗಿರಬೇಕು. ಕೆಳಗಡೆ ನೀವು ಹೆಂಗೆ ಕ್ಲೋಸಿಂಗ್ ಮಾಡ್ತೀರಾ ಎಸ್ಸೆನ, ಹೆಂಗೆ ಲೈಕ್ ಎಂಡಿಂಗ್ ಹೆಂಗೆ ಕೊಡ್ತೀರಾ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಕ್ಲೋಸಿಂಗ್ ಪಾರ್ಟ್ ನೋಡ್ತಿದ್ದಂಗೆ ಅವ್ರಿಗೆ ತುಂಬ ಈಸಿ ಅನಿಸ್ಬೇಕು, ತುಂಬ ಚೆನ್ನಾಗಿ ಅನಿಸ್ಬೇಕು. ಓಕೆ, ಸೊ ಇದು ತುಂಬ ಇಂಪಾರ್ಟೆಂಟ್ ಇದೆ ಎಸ್ಸೆ ರೈಟಿಂಗ್. ಪ್ರಾಕ್ಟೀಸ್ ಮಾಕ್ ಟೆಸ್ಟ್. ನಾನು ಆಲ್ರೆಡಿ ಹೇಳಿನಿ, ನೀವು ಪೇಪರ್ಗಳನ್ನು ತೊಗೊಂಡ್ಬಿಟ್ಟು ಪ್ರಾಕ್ಟೀಸ್ ಮಾಡಿ. ಓಕೆ, IAS ಪೇಪರ್ಗಳನ್ನು ಅದ್ರ ಬಗ್ಗೆ ನೀವು ಟೆಸ್ಟ್ ಮಾಡ್ಕೊಳ್ಳಿ, ಬರೆಯೋದನ್ನು ಓದೋದನ್ನು ಅದು ತುಂಬ ಇಂಪಾರ್ಟೆಂಟ್ ಇದೆ. ಅದರಿಂದ ನಿಮ್ಮದು ನಂಬಿಕೆ, ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ. ಆಪ್ಷನಲ್ ಪೇಪರ್. ನೀವು ಆಪ್ಷನಲ್ ಪೇಪರ್ ಅಂದರೆ ಮೇನ್ಸ್ ಎಕ್ಸಾಮಲ್ಲಿ 2 ಆಪ್ಷನಲ್ ಪೇಪರ್ ಬರುತ್ತೆ. ಎಕ್ಸಾಂಪಲ್, ಹಿಸ್ಟ್ರಿ ಬಗ್ಗೆ ಕೇಳ್ಬೋದು. ನೀವು ನಿಮ್ಮದು ಓನ್ ಫೇವ್ರೇಟ್ ಸಬ್ಜೆಕ್ಟನ್ನು ನೀವು ಚೂಸ್ ಮಾಡ್ಕೋಬೋದು. ಈ ಸಬ್ಜೆಕ್ಟನ್ನು ನೀವು ಚೂಸ್ ಮಾಡ್ಕೊಂಡ್ಬಿಟ್ಟು ನೀವು ಅದ್ರ ಬಗ್ಗೆ 2 ಪೇಪರ್ ಕೊಡ್ತಾನೆ. ಎಕ್ಸಾಂಪಲ್, ನೀವು ಹಿಸ್ಟ್ರಿ ನಿಮ್ಗೆ ತುಂಬ ಚೆನ್ನಾಗಿದೆ, ನಮ್ಮ ಇತಿಹಾಸದ ಬಗ್ಗೆ ನಿಮ್ಗೆ ಒಳ್ಳೆ ನಾಲೆಜ್ ಇದೆ, ಇತಿಹಾಸದಲ್ಲಿ ಏನೇನು ನಡೆದಿದೆ, ಯಾವ ರಾಜ ಏನು ಮಾಡಿದ್ದಾನೆ, ನಮ್ಮ ದೇಶನ ಯಾರು ಎಷ್ಟು ವರ್ಷ ಆಳ್ವಿಕೆ ಮಾಡಿದ್ದಾರೆ, ಚಂದ್ರಗುಪ್ತ ಮೌರ್ಯ ಏನು ಮಾಡಿದ್ದಾನೆ, ಓಕೆ, ಎಲ್ಲ ನಿಮ್ಗೆ ಇದ್ರ ಬಗ್ಗೆ ಗೊತ್ತಿದೆ. ಸೊ ಅದ್ರ ಬಗ್ಗೆ ನೀವು ಬರೆದ್ರೆ ಪಾಸ್ ಆಗ್ತಿದ್ದ ನಂಬಿಕೆ ಇದ್ದಾಗ ನೀವು ಅದ್ರ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ, ತುಂಬ ಅದ್ರ ಬಗ್ಗೆ ಸ್ಟಡಿ ಮಾಡ್ಕೊಳ್ಳಿ. ಓಕೆ, ಇವಾಗಿಂದ ಸ್ಟಡಿ ಮಾಡ್ಕೊಳ್ಳಿ, ಅದಕ್ಕೇನು ನೀವು ಆಮೇಲೆ ಮಾಡ್ಕೋತೀನಿ ಅನ್ನೋದಲ್ಲ. ಸೊ ಇದು ಬಿಗಿನಿಂಗಲ್ಲಿ ನೀವು ಇವಾಗಿಂದ ಸ್ಟಾರ್ಟ್ ಮಾಡಿದ್ರೆ ಸ್ವಲ್ಪ ನಿಮ್ಗೆ ಆಪ್ಷನಲ್ ಪೇಪರ್ ಇವಾಗಿಂದ ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೆ, ಮುಂದೆ ನಿಮ್ಗೆ ಈಸಿಯಾಗಿ ಬಿಡುತ್ತೆ. ಸಡನ್ನಾಗಿ ನಾನು ಎಕ್ಸಾಮ್ ಟೈಮಲ್ಲಿ ಪ್ರಾಕ್ಟೀಸ್ ಮಾಡ್ಕೋತೀನಿ ಅಂದರೆ ಇದು ಆಗೋಂಥದ್ದಲ್ಲ. ಹಿಂದಿ ನೋಡಿ, ನಮ್ಮದು ಕರ್ನಾಟಕ ಒಂದು ಸಬ್ಜೆಕ್ಟ್ ಮಾತ್ರ ನೀವು ಓನ್ ಲ್ಯಾಂಗ್ವೇಜ್ ಚೂಸ್ ಮಾಡ್ಬೋದು, ಕನ್ನಡ ಯಾವ್ದು ಬೇಕಾದರೂ. ಆದರೆ ಅಲ್ಲಿ ಉಳಿದಿರೋ ಎಲ್ಲ ಪೇಪರ್ಗಳು ಹಿಂದಿ ಮತ್ತು ಇಂಗ್ಲೀಷಲ್ಲಿರುತ್ತೆ. ನಮ್ಮ ಕರ್ನಾಟಕದ ಎಜುಕೇಷನ್ ಹೆಂಗಿದೆ ಅಂತ ನಿಮ್ಗೆ ಗೊತ್ತೇ ಇದೆ. ಸೊ ಇಲ್ಲೇನಂದರೆ ಅಷ್ಟು ಚೆನ್ನಾಗಿ ಇಂಗ್ಲೀಷ್ ಅಂತೂ ಇದೆ ಅಂತ ನಂಗೆ ಅನಿಸಲ್ಲ. ಮೊದಲನೇದು. ಹಿಂದಿ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ, ಕೇರ್ಲೆಸ್ ಮಾಡೋಕ್ಕೆ ಹೋಗಬೇಡಿ. ಇಂಗ್ಲೀಷ್ ಒಂದು ವೇಳೆ ಅರ್ಥ ಆಗಲಿಲ್ಲ ಕ್ವಶನ್ನಲ್ಲಿ ಅಂದರೆ ಕ್ವಶನ್ ಪೇಪರ್ ಕೊಟ್ಟಾಗ ಅಟ್ಲೀಸ್ಟ್ ಹಿಂದಿ ಓದಿ ನಿಮ್ಗೆ ಅರ್ಥ ಆಗಬೇಕು ಮೀನಿಂಗ್ ಏನು ಅಂತ. ನೀವೇನು ಮಾಡಿ, ಕೆಲವೊಂದು ಪೇಪರನ್ನು ತರಿಸ್ಕೊಂಡ್ಬಿಟ್ಟು ಫಾಲೋ ಮಾಡಿ ನೋಡಿ, ನಿಮ್ಗೆ ಅರ್ಥ ಆಗ್ಬಿಡುತ್ತೆ ಹೇಗಿದೆ ಅಂತ. ನಾನು ಬೇಕು ಅಂದರೆ ನಾನು ನೆಕ್ಸ್ಟ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಕೆಲವೊಂದು ಪೇಪರ್ಗಳು. ಓಕೆ, ಇದು ಲಾಸ್ಟ್ ಇಯರ್ದೆಲ್ಲ ಹೆಂಗೆ ಪೇಪರ್ಸ್ ಬಂದಿವೆ, ಇವು ಕ್ವಶನ್ ಪೇಪರಲ್ಲಿ ಯಾವ ರೀತಿ ಇವೆ ಅಂತ. ಓಕೆ, ನಿಮ್ಗೆ ಐಡಿಯಾ ಬಂದುಬಿಡುತ್ತೆ. ಇಂಗ್ಲೀಷ್ ಗ್ರಾಮರ್. ನಾವು ಎಸ್ಸೆ ಹೇಗಿದೆ ಅದು ಕೂಡ ಹಾಗೆ. ನಮಗೇನು ಹೈ ಲೆವೆಲ್ ಇಂಗ್ಲೀಷ್ ಬೇಕಾಗಿಲ್ಲ. ವಿ ಡೋಂಟ್ ನೀಡ್ ಸಚ್ ಎ ಗುಡ್ ಇಂಗ್ಲೀಷ್. ಓಕೆ, ಬಟ್ ವಿ ನೀಡ್ ಸಮ್ ಬೇಸಿಕ್ ಇಂಗ್ಲೀಷ್ ಆ್ಯಂಡ್ ಗ್ರಾಮರ್ಸ್. ಅಟ್ಲೀಸ್ಟ್ ಯು ಶುಡ್ ಬಿ ಏಬಲ್ ಟು ಕ್ಲಿಯರ್ ಇಟ್. ಇಫ್ ಯು ಕೆನಾಟ್ ಕ್ಲಿಯರ್ ಇಟ್ ಬೇಸಿಕ್ ಇಂಗ್ಲೀಷ್, ದೆನ್ ಇಟ್ ಈಸ್ ವೆರಿ ಡೇಂಜರಸ್ ಫಾರ್ ಥಿಂಗ್. ಓಕೆ, ಇಂಗ್ಲೀಷ್ ಹೈ ಲೆವೆಲ್ ಬೇಕಂತಲ್ಲ, ಆದರೆ ಒಂದು ಲೆವೆಲ್ಗೆ ಇಂಗ್ಲೀಷ್ ಬೇಕೇ ಬೇಕು. ಓಕೆ, ಸೊ ಇಂಗ್ಲೀಷ್ ಗ್ರಾಮರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಇವಾಗಿಂದನೇ ಬುಕ್ಕನ್ನು ಓದೋಕ್ಕೆ ಸ್ಟಾರ್ಟ್ ಮಾಡಿ, ಆನ್ಲೈನ್ ಕ್ಲಾಸ್ ತೊಗೊಳ್ಳಿ ಇವಾಗ. ಏಕೆಂದರೆ ಇವಾಗಿಂದ ನೀವು ಸ್ಟಾರ್ಟ್ ಮಾಡೋದು ತುಂಬ ಹೆಲ್ಪ್ ಆಗಿರುತ್ತೆ. ಒಂದೊಳ್ಳೆ ನೀವು ಆಲ್ರೆಡಿ ಗ್ರಾಜ್ಯುಯೇಷನ್ ಫಸ್ಟ್ ಇಯರಲ್ಲಿದ್ದರೂ ಒಳ್ಳೆಯದು. ಓಕೆ, ತುಂಬ ಹೆಲ್ಪ್. ಇನ್ ಕೇಸ್ ನೀವು ಫೈನಲ್ ಇಯರ್ ಇದ್ರಿ ಅಂದರೆ ಸ್ವಲ್ಪ ಕಾಂಪ್ಲಿಕೇಟ್, ಯಾಕಂದರೆ ಇದು ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ಳೋಕ್ಕಾಗಲ್ಲ ಅಷ್ಟೊಂದು ಈಸಿಯಾಗಿ, ಟೈಮ್ ಬೇಕಾಗುತ್ತೆ. ಸೊ ಒಂದು ವೇಳೆ ನಿಮಗೆ ಟೈಮ್ ಬೇಕು ಅಂದರೆ ನೆಕ್ಸ್ಟ್ ಅಟೆಂಪ್ಟಲ್ಲಿ ನಾನು ಕ್ಲಿಯರ್ ಮಾಡ್ತೀನಿ ಅನ್ನೋ ನಂಬಿಕೆ ಇಟ್ಕೊಳ್ಳಿ. 10th ಮ್ಯಾಥ್ಸ್ ಕೂಡ ತುಂಬ ಇಂಪಾರ್ಟೆಂಟ್ ಇದೆ. ಓಕೆ, 10th ಸಬ್ಜೆಕ್ಟಿಂದ ಮ್ಯಾಕ್ಸಿಮಮ್ ಕ್ವಶನ್ ಬರುತ್ತೆ. ನಾನು ಮುಂಚೆನೂ ಹೇಳೀನಿ, ಇವಾಗೂ ಹೇಳ್ತೀನಿ, ನೀವು 10th ಸಬ್ಜೆಕ್ಟ್ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ. ಓಕೆ, 10th ಸೋಷಿಯಲ್ ಸೈನ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಮ್ಯಾಥ್ಸ್ ಆಗಿರ್ಬೋದು. ಓಕೆ, ಕೇರ್ಲೆಸ್ ಮಾಡೋಕ್ಕೆ ಹೋಗಬೇಡಿ. ಓಕೆ, 10th ಚೆನ್ನಾಗಿ ಓದ್ಕೊಳ್ಳಿ. ಪ್ರತಿಯೊಂದು ಸಬ್ಜೆಕ್ಟ್ ಯಾವುದು ಬಿಡದೆ ಇಂಚಾಗಿ ಓದ್ಕೊಳ್ಳಿ. 10th ಚೆನ್ನಾಗಿ, ಯಾಕೆಂದರೆ ತುಂಬ ಇಂಪಾರ್ಟೆಂಟ್ ಇದೆ 10th ವಿದ್ಯಾರ್ಥಿಗಳಿಗೆ. ನೀವು 10th ಮುಗಿದಿದೆ, PUC ಇದ್ದರೂ ಕೂಡ ಅಷ್ಟೇ 10th ಬಗ್ಗೆ ಒಂದು ಸಲ ಓದ್ಕೊಳ್ಳಿ. ಅದು ಸೈನ್ಸ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿದೆ. ಮೆಟಲ್ ನಾನ್ ಮೆಟಲ್ ಬಗ್ಗೆ ಕೇಳ್ತಾನೆ, ಆಲ್ರೆಡಿ ಹೇಳೀನಿ. ಸೈನ್ಸಲ್ಲಿ ಏನು ಕೇಳ್ತಾನೆ, ಕೆಲವು ಗ್ಯಾಸ್ ಬಗ್ಗೆ ಕೇಳ್ಬೋದು. ನಾನ್ ಮೆಟಲಲ್ಲಿ ಯಾವ ಗ್ಯಾಸ್ ಬರುತ್ತೆ. ಓಕೆ, ಕಾರ್ಬನ್ ಡೈಆಕ್ಸೈಡ್, ಸಲ್ಫರ್ ಆಕ್ಸೈಡ್ ಆಗಿರ್ಬೋದು. ಓಕೆ, ನಾನು 10th NCERT ಸೈನ್ಸ್ ನಾವು ಕ್ಲಾಸ್ ಸ್ಟಾರ್ಟ್ ಮಾಡ್ತಿದ್ದೀನಿ ಕ್ಲಾಸ್ ತೊಗೊಳಕ್ಕೆ. ಇನ್ ಕೇಸ್ ಇಫ್ ಯು ವಾಂಟ್ ಟು ಜಾಯಿನ್ ವಿತ್ ಮೀ, ಯು ಕ್ಯಾನ್ ಜಾಯಿನ್ ವಿತ್ ಅವರ್ ಕ್ಲಾಸ್. ಓಕೆ, ಫೀಸ್ ತುಂಬ ಕಡಿಮೆ ಇರುತ್ತೆ, ಅದ್ರ ಬಗ್ಗೆ ಯೋಚನೆ ಮಾಡೋಂಥ ಅವಶ್ಯಕತೆ ಇಲ್ಲ. ಇಂಗ್ಲೀಷ್ ಗ್ರಾಮರ್ 10th ಮ್ಯಾಥಮೆಟಿಕ್ಸ್ ಆಯಿತು. ಡ್ರಾಯಿಂಗ್ ಮ್ಯಾಪ್ಸ್, ಇಂಡಿಯನ್ ಮ್ಯಾಪ್ ಬಗ್ಗೆ ಕೇಳ್ಬೋದು, ಅಥವಾ ನಮ್ಮದು ವರ್ಲ್ಡ್ ಮ್ಯಾಪ್ ಬಗ್ಗೆ ಕೇಳ್ಬೋದು. ಸೊ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇಂಡಿಯನ್ ಮ್ಯಾಪ್ ಬರೀ ಅಂದರೆ 10 ಸೆಕೆಂಡ್ ಒಳಗಡೆ ಮ್ಯಾಪ್ ಇಳಿಸಿಬಿಡಬೇಕು. ಜಿಯೋಗ್ರಾಫಿ ಅಲ್ಲಿ ಕ್ವಶನ್ ಕೇಳುವಂಥ ಚಾನ್ಸಸ್ ಇದೆ. ಜಿಯೋಗ್ರಾಫಿಲಿ ಕ್ವಶನ್ ಬರ್ಬೋದು, ಇಂಡಿಯನ್ ಮ್ಯಾಪ್ ಬಗ್ಗೆ, ವರ್ಲ್ಡ್ ಮ್ಯಾಪ್ ಬಗ್ಗೆ, ಚೈನಾ ಮ್ಯಾಪ್ ಬಗ್ಗೆ, ನಮ್ಮ ಇಂಡಿಯನ್ ಬಾರ್ಡರ್ ಮ್ಯಾಪ್ ಬಗ್ಗೆ, ಯಾವುದೇ ಒಂದು ಸ್ಟ್ರಕ್ಚರ್ ಕೇಳ್ಬೋದು. ಸೊ ನೀವು ಇದು ಕಾನ್ಸಂಟ್ರೇಟ್ ಮಾಡಿ. ಓಕೆ, ಮ್ಯಾಪ್ ಕೂಡ ಅಂದರೆ ನೀವು ಡ್ರಾಯಿಂಗ್ ಪ್ರಾಕ್ಟೀಸ್ ಕೂಡ ನಿಮ್ಗೆ ತುಂಬ ಇಂಪಾರ್ಟೆಂಟ್ ಇದೆ ಅಂತ ಇಲ್ಲಿ ಗೊತ್ತಾಗ್ಬಿಡುತ್ತೆ ಇದರಿಂದ. ಓಕೆ, ಸೊ ನಿಮ್ಮ ಟೈಮ್ ಇದ್ದಾಗ ಪ್ರಾಕ್ಟೀಸ್ ಮಾಡ್ಕೊತ ಹೋಗಿ.
ಸೈನ್ಸ್ ಬಗ್ಗೆ ಅಂತೂ ಹೇಳಿನಿ. ಈ ಎಲ್ಲ ತುಂಬ ಇಂಪಾರ್ಟೆಂಟ್ ವಿಷಯಗಳು. ಕರೆಂಟ್ ಅಫೇರ್ ಬಗ್ಗೆ, ಆನ್ಸರ್ ರೈಟಿಂಗ್ ಬಗ್ಗೆ, ಎಸ್ ಇವೆಲ್ಲ ಬೇಸಿಕ್ ಚೀಸ್ಗಳಿವೆ. ಓಕೆ, ಇವುಗಳನ್ನು ಸ್ಟಾರ್ಟ್ ಮಾಡಿ ಪ್ರಾಕ್ಟೀಸ್ ಮಾಡೋಕ್ಕೆ ಒಂದೊಂದಾಗಿ. ಓಕೆ, ಕರೆಂಟ್ ಡೈಲಿ ಒಂದು ಹ್ಯಾಬಿಟ್ ಹಾಕೊತ ಹೋಗಿ. ಇವೆಲ್ಲ ಬೇಸಿಕ್ ಚೀಸ್ಗಳು ನೀವು ಯೂಸ್ವಲಿ ಡೈಲಿಯಲ್ಲಿ ಪ್ರಾಕ್ಟೀಸ್ ಮಾಡೋಂಥ ವಿಷಯಗಳು ನೀವು ಮಾಡ್ಕೊತ ಹೋಗಿ. ಅಪಾರ್ಟ್ ಫ್ರಮ್ ದಸ್, ಈಗ ಸಬ್ಜೆಕ್ಟ್ ಬಗ್ಗೆ ಬಂದಾಗ ನೀವು ಸಬ್ಜೆಕ್ಟ್ ಯಾವುದೇ ಒಂದು ರೀಡರ್ಸ್ ಯಾರು ಫೇಮಸ್ ಆಗಿದ್ದಾರೆ ಅವ್ರದ್ದು ಬಗ್ಗೆ ನೀವು ಓದ್ತಿದ್ದೀರಲ್ಲ, ಅಥವಾ ಓದುವಂಥ ನಿಮಗೆ ಬೇಕು ಅಂದರೆ ನಾನು ರೆಕಮೆಂಡ್ ಮಾಡ್ತೀನಿ ಯಾವುದು ಓದಬೇಕು ಅಂತ. ಸೊ ಒಂದೇ ಬುಕ್ಕನ್ನು 10 ಸಲ ಓದಿ, 10 ಬುಕ್ಗಳನ್ನು 10 ಸಲ ಓದೋಕ್ಕೆ ಹೋಗಬೇಡಿ. ಒಂದೇ ಬುಕ್ಕನ್ನು 10 ಸಲ ಓದಿ. ಓಕೆ, ಆಲ್ಮೋಸ್ಟ್ ಎಲ್ಲನೂ ಸೇಮ್ ಇರುತ್ತೆ, ಸೇಮ್ ಚಾಪ್ಟರ್ ನಿಮ್ಗೆ ಅರ್ಥ ಆಗಿಬಿಡುತ್ತೆ ನೀವು ಚೆನ್ನಾಗಿ ಓದಿರಿ. ತುಂಬ ಜನ ಫೇಲ್ ಆಗೋ ಕಾರಣ ಏನಂದರೆ 10 ಬುಕ್ಗಳು 10 ಸಲ ಓದೋಕ್ಕೆ ಹೋಗ್ತಾರೆ. ಹಾಗೆ ಮಾಡಬೇಡಿ, ಒಂದು ಬುಕ್ಕನ್ನು 10 ಸಲ ಓದಿ ಪಾಸ್ ಆಗ್ತಾರೆ 100%. ಪಾಸ್, ಜಾಸ್ತಿ ಜನ ಪಾಸ್ ಆಗಿ ಒಳ್ಳೆ ಟಾಪ್ ವಿದ್ಯಾರ್ಥಿಗಳ ಬಗ್ಗೆ ಅವರು ಒಪಿನಿಯನ್ ಕೇಳಿದ್ರೆ ಅವ್ರು ಇದೇ ಒಪಿನಿಯನ್ ಹೇಳ್ತಾರೆ. ಒಂದು ಪುಸ್ತಕನ 10 ಸಲ ಓದಿ, 10 ಪುಸ್ತಕಗಳು 10 ಸಲ ಓದೋಕ್ಕೆ ಹೋಗಬೇಡಿ. ದಟ್ ಈಸ್ ಯೂಸ್ಲೆಸ್ ಫಾರ್ ಯು. ಐ ಹೋಪ್ ಇದ್ರ ಒಳಗಡೆ ನಾನೆಲ್ಲ ಕವರ್ ಮಾಡ್ಕೊಂಡಿನಿ. ಬೇಸಿಕ್ ಯಾವುದಿದೆ ಅದು ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದನ್ನು. ಸೊ ಇದ್ರ ಬಗ್ಗೆ ಇನ್ನೂ ನಿಮ್ಗೆ ಏನೋ ಮಿಸ್ಸಿಂಗ್ ಅನಿಸಿದ್ರೆ ನೀವು ನಂಗೆ ಕಾಮೆಂಟಲ್ಲಿ ಕೇಳಿ, ಡೆಫಿನೆಟ್ಲಿ ಐ ವಿಲ್ ಹೆಲ್ಪ್ ಯು. ಸೊ ಆದಷ್ಟು ಏನು ಮಾಡಿ, 10th ವಿದ್ಯಾರ್ಥಿಗಳು, PUC ವಿದ್ಯಾರ್ಥಿಗಳು ಕಾನ್ಸಂಟ್ರೇಟ್ ಮಾಡಿ. ಡೆಫಿನೆಟ್ಲಿ ಐ ವಿಲ್ ಹೆಲ್ಪ್ ಯು ಫಾರ್ ದೆಮ್. ಸೊ ನಿಮ್ಮ ಡೌಟ್ ಕೂಡ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್.